ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸದ್ ರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ರಾಖಿ ಹಬ್ಬದ ದಿನ ಮಾಡಿದಂಥ ವ್ಲಾಗು. ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಹತ್ರ ಸಂಕಲ್ಪ ಮಾಡಿ ರಾಖಿ ಎಲ್ಲ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಶ್ರಾವಣ ಸೋಮವಾರ ಕೂಡ ಆಗಿರೋದ್ರಿಂದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಆದ್ದರಿಂದ ಹಿಟ್ಟಿನ ದೀಪ ಕೂಡ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ್ದು ಯಾವುದೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬಾ ಕೆಲಸ ಇತ್ತು, ಮತ್ತು ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ನಂಗೆ ಸ್ವಲ್ಪ ಕಷ್ಟ ಆಯಿತು. ಸೊ ಆದ್ದರಿಂದ ಅದರದ್ದು ಯಾವುದೋ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಎರಡನ್ನೂ ಒಂದೇ ವಿಡಿಯೋದಲ್ಲಿ ಇದೇ ಒಂದೇ ವಿಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ತೆಗೆದಿರೋ ವೀಡಿಯೋಸ್ ಅಷ್ಟೇ ಇದು. ತುಂಬ ಡೀಟೇಲಾಗಿ ನಾನು ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ವರಮಹಾಲಕ್ಷ್ಮಿ ಡೆಕೋರೇಷನ್ ಮಾಡ್ಬೋದಿತ್ತು, ಮತ್ತು ಎಲ್ಲನೂ ಮಾಡ್ಬೋದಿತ್ತು. ಬಟ್ ನನಗೆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ಮಾತ್ರ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಯಿತು. ಇವತ್ತು ರಾಖಿ ಹಬ್ಬದ ದಿವಸನೇ ನಾನು ಕಳಸದ ಅಕ್ಕಿ ಇರುತ್ತಲ್ಲ ದೇವ್ರದ್ದು, ಆ ಕಳಸದ ಅಕ್ಕಿ ಮತ್ತು ಪೂಜೆಗೆ ಇಟ್ಟಿರ್ಕೊಂಡಿರ್ತೀವಲ್ಲ ಆ ತೆಂಗಿನಕಾಯಿ ಮತ್ತು ಪೂಜೆಗೆ ಇಟ್ಟಿದ್ದಂಥ ಅಕ್ಕಿ ಎಲ್ಲನೂ ಬಳಸ್ಕೊಂಡು ರಾಖಿ ಹಬ್ಬದ ದಿವಸ ನೈವೇದ್ಯ ಮಾಡಿ ದೇವರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿನೂ ಸೇರಿಸಿ ಒಟ್ಟಿಗೆ ಕುಕ್ಕರಲ್ಲಿ 2 ವಿಷಲ್ಸ್ ಹಾಕ್ಸ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೀನಿ. ಅಕ್ಕಿ ನಾನು 2 ಪಾವಷ್ಟು ಇಟ್ಕೊಂಡಿದ್ದೆ. ಅದಕ್ಕೆ ಹೆಸರುಬೇಳೆ 1 ಪಾವಷ್ಟು ಹಾಕ್ಕೊಂಡಿದ್ದೀನಿ. ಏಕೆಂದರೆ ಅಕ್ಕಿನೇ ಇಲ್ಲಿ ಜಾಸ್ತಿ ಇತ್ತಲ್ವ, ಸೊ ಅದಕ್ಕೋಸ್ಕರ. ಅಷ್ಟೊಂದು ಸ್ವೀಟ್ ಮಾಡಿದ್ರೆ ಖಾಲಿ ಆಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ಖಾರ ಪೊಂಗಲ್ ಕೂಡ ಮಾಡಿದ್ರೆ ಮಕ್ಕಳು ತಿಂತಾರೆ. ಹಾಗೆ ಕಾಂಬಿನೇಷನ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ತಿಂದು ಒಂದು ದಿನದಲ್ಲಿ ಖಾಲಿ ಮಾಡ್ಬೋದಲ್ವ. ಸೊ ಮತ್ತೆ ಇಟ್ಕೊಳ್ಳೋದು ಅದೆಲ್ಲ ಮಾಡೋಕ್ಕಿಂತ ಹೀಗೆ ಮಾಡೋದು ಬೆಸ್ಟ್ ಅಂತ ನಾನು ಒಂದೇ ಸಲ ಕುಕ್ಕರ್ಗೆ ಅಕ್ಕಿನೂ ಹೆಸರುಬೇಳೆ ಹಾಕಿ 2 ಸಲ ವಿಷಲ್ ಬರೆಸಿ ಕುಕ್ ಮಾಡ್ಕೊತಾ ಇದ್ದೀನಿ. ಏನಾಯಿತು ಅಂದರೆ ಅವತ್ತು ಕರೆಂಟ್ ಬೇರೆ ಹೊಟ್ಟೋಯ್ತು. ಸೊ ಲೈಟಿಂಗ್ ಸ್ವಲ್ಪ ಡಿಮ್ ಅನಿಸ್ಬೋದು, ದಯವಿಟ್ಟು ಕ್ಷಮೆ ಇರಲಿ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಕುಕ್ಕರೆಲ್ಲ ಇಟ್ಕೊಂಡು ರಾಖಿನ ದೇವರ ಹತ್ರ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿಕೊಂಡೆ. ಮಕ್ಕಳು 8:30 ಅಷ್ಟೊತ್ತಿಗೆ ಹೋಗ್ತಾರೆ, 8:15 ಅಷ್ಟೊತ್ತಿಗೆ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಡ್ತಾರಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಪೂಜೆ ಮಾಡಿಕೊಂಡು ದೇವ್ರ ಹತ್ರ ಫಸ್ಟು ನಾನೇ ಇಟ್ಟುಬಿಟ್ಟು ಸಂಕಲ್ಪ ಮಾಡಿಕೊಂಡೆ. ಅದಾದಮೇಲೆ ಮಕ್ಕಳಿಗೆ ಕಟ್ಟಿದ್ದು ಮಕ್ಕಳಿಗೆ ಶ್ರೇಯ ಕೈಲಿ ಕಟ್ಟಿಸ್ದೆ. ಅಕ್ಕ ತಮ್ಮ ಇಬ್ಬರು ತುಂಬಾ ಖುಷಿಪಟ್ಟರು. ನಮ್ಮ ಪಾಪು ಇದನ್ನೆಲ್ಲ ಅವನಿಗೆ ಒಂಥರ ಖುಷಿಯಾಗಿ ಆಟ ಆಡ್ಕೊತಾನೆ ಕಟ್ಟಿಸ್ಕೊಂಡ. ಫಸ್ಟು ರಾಖಿನ ದೇವ್ರ ಹತ್ರ ಇಟ್ಬಿಟ್ಟು ಅಲ್ಲಿ ಒಂದು ಪುಟ್ಟ ಕೃಷ್ಣ ಇಟ್ಕೊಂಡಿದ್ದೀನಿ ನಾನು. ಕೃಷ್ಣನ ವಿಗ್ರಹ, ಬಾಲಕೃಷ್ಣನ ವಿಗ್ರಹ ಇದೆ ಅಲ್ಲಿ ಕೃಷ್ಣನ ಹತ್ರ ಇಟ್ಟು ಮಕ್ಕಳಿಗೆ ಒಳ್ಳೆಯ ಶ್ರೇಯಾಭಿವೃದ್ಧಿ, ಆರೋಗ್ಯ, ಆಯುಷ್ಯ ಕೊಡುವ ಭಗವಂತ ಅಂತ ಕೇಳಿಕೊಂಡು ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡಿ ಇಟ್ಕೊಂಡೆ. ಆಮೇಲೆ ಕಟ್ಟಿದ್ರು. ಶ್ರೀ ಅಂತ ಇರೋವಂಥದ್ದು ಪುಟ್ಟದಾಗಿ ಚೆನ್ನಾಗಿತ್ತು. ದೇವ್ರಿಗೆ ಹೊಡೆದಿದ್ದಲ್ವ ಕಾಯಿ, ದೇವ್ರಿಗಿಟ್ಟು ಪೂಜೆ ಮಾಡ್ಕೊಂಡಿದ್ವಲ್ಲ ಅದೇ ಕಾಯಿನೇ ನಾನು ಪೊಂಗಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಅಲ್ಲಿ ಕಾಯಲ್ಲಿ ಮೊಳಕೆ ಕೂಡ ಬಂದಿತ್ತು. ಮೊಳಕೆ ಬಂದರೆ ತುಂಬ ಒಳ್ಳೆಯದು ಅಂತಾರೆ ಅಲ್ವಾ. ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು ನನಗೆ. ಖುಷಿ ಆಯಿತು. ಶುಭ ಶಕುನ ಅಲ್ವಾ, ಎಷ್ಟೇ ಆದರೂ ಖುಷಿ ಅನಿಸ್ತು. ಅಷ್ಟೊತ್ತಿಗೆ ಕಾಯೆಲ್ಲ ತುರ್ಕೊಂಡು ಬೆಲ್ಲ ಎಲ್ಲ ಚಚ್ಚಿ ರೆಡಿ ಮಾಡಿಕೊಂಡು ಈ ಥರ ಪಾತ್ರೆನಲ್ಲಿ ಹಾಕಿ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಕುಕ್ಕರ್ ಪ್ರೆಷರ್ ಕೂಡ ಹೋಗಿತ್ತು. ಆಮೇಲೆ ಸ್ವಲ್ಪ ನಾನು ಖಾರ ಪೊಂಗಲ್ಗೆ ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ತುಂಬ ಮೆತ್ತಗೆ ಬೇಯಿಸ್ಕೊಂಡಿಲ್ಲ ನಾನು. ಒಂದು
ಮೀಡಿಯಮಾಗೆ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ನಾನು ಎಷ್ಟು ಬೇಕಷ್ಟು ಒಂದು ಅರ್ಧದಷ್ಟು ನಾನು ಬೇರೆ ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ, ಅದು ಖಾರ ಪೊಂಗಲ್ ಮಾಡೋಕ್ಕೆ. ಇನ್ನು ಮಿಕ್ಕಿದ್ರಲ್ಲಿ ಸಿಹಿ ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿ, ಹಾಗೆ ದೇವರದು ತೆಂಗಿನಕಾಯಿ ಇತ್ತಲ್ಲ ಅದಷ್ಟು ತೆಂಗಿನಕಾಯಿ ತುರಿನ, ಒಂದು ತೆಂಗಿನಕಾಯಿ ತುರಿ ಪೂರ್ತಿ ನಾನು ಪೊಂಗಲ್ಗೆ ಹಾಕ್ಕೊಂಡೆ. ತೆಂಗಿನಕಾಯಿ ಹೆಚ್ಚಿಗೆ ಇದ್ದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ನಾನು ಒಂದು ತೆಂಗಿನಕಾಯಿ ಪೂರ್ತಿ ನಾನು ಪೊಂಗಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅಷ್ಟೊತ್ತಿಗೆ ಬೆಲ್ಲ ಕೂಡ ಕರಗಿತ್ತು, ಅದನ್ನು ನಾನು ಶೋಧಿಸಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿಸೋ ಉದ್ದೇಶ ಏನಿಲ್ಲ, ಅಕಸ್ಮಾತ್ ಏನಾದರೂ ಬೆಲ್ಲದಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತೆ ಅಲ್ವಾ, ಈ ರೀತಿ ಕರಗಿಸಿ ಶೋಧಿಸಿ ಹಾಕೋದ್ರಿಂದ ಕಸ ಎಲ್ಲ ತೆಗಿಬೋದು. ಮತ್ತು ಈ ರೀತಿ ಹಾಕೋದ್ರಿಂದ ನೀಟಾಗಿ ಬೇಗನೂ ಆಗುತ್ತೆ. ಎರಡು ಕಡೆನೂ ಬೆಲ್ಲ ಕರಗಿರುತ್ತೆ, ಅಕ್ಕಿ ಬೇಳೆ ಎಲ್ಲ ಬೆಂದಿರುತ್ತೆ. ತೆಂಗಿನಕಾಯಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕ್ಕೊಂಡ್ರೆ ಆಯಿತು ಅಂಥೇಳಿ ನಾನು ಈ ರೀತಿ ಮಾಡಿದೆ ಇವತ್ತು. ಈ ರೀತಿ ಮಾಡಿದ್ರೆ ನಮಗೆ ಟೈಮು ಸೇವ್ ಆಗುತ್ತೆ. ಮಕ್ಕಳು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ನನಗೆ ಪ್ರಿಪೇರ್ ಆಗಬೇಕಲ್ವ, ಸೊ ಅದಕ್ಕೋಸ್ಕರ ಇದು ಒಂದು 2 ಕುದಿ ಬಂದಮೇಲೆ ಪೊಂಗಲ್ದು ತುಪ್ಪದಲ್ಲಿ ಹುರಿದಿದ್ದಂತಹ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಸೇರಿಸ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಪೊಂಗಲ್, ಸಿಹಿ ಪೊಂಗಲ್ ರುಚಿಯಾಗಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿರುತ್ತೆ. ಮೊದಲು ದೇವರಿಗೆ ನೈವೇದ್ಯ ಮಾಡಿಕೊಂಡು ಆನಂತರ ಇಲ್ಲಿ ಖಾರ ಪೊಂಗಲ್ಗೆ ಬಾಕ್ಸಿಗೆ ಮತ್ತು ತಿನ್ನೋಕ್ಕೆಲ್ಲ ಬೇಕಲ್ಲ, ಸೊ ಖಾರ ಪೊಂಗಲ್ಗೆ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಾಳು ಮೆಣಸು, 5ರಿಂದ 6 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ತೆಂಗಿನಕಾಯಿ ದೇವ್ರಿಗೆ ಒಡೆದಿದ್ವಲ್ಲ, ಆ ತೆಂಗಿನಕಾಯಿನ ಇಲ್ಲಿ ಚೂರು ಮಾಡಿ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಹಾಕೋತಾ ಇದ್ದೀನಿ ನಾನು ಇದಕ್ಕೆ. ಅರಿಶಿನ ಪುಡಿ ಹಾಕ್ಕೊಂಡ್ರೆ ಖಾರ ಪೊಂಗಲ್ಗೆ ಒಳ್ಳೆ ಕಲರ್ ಬರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಅರಿಶಿನದಲ್ಲಿ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಪೊಂಗಲಷ್ಟು ಹೆಲ್ದಿಯಾದಂಥ ಫುಡ್ಡು ಬೇರೆ ಇನ್ನೊಂದು ಯಾವುದಿರುತ್ತೆ ಅಲ್ವಾ, ತುಂಬಾ ಆರೋಗ್ಯಕರವಾದಂಥ ಆಹಾರ ಅಂತಲೇ ಹೇಳ್ಬೋದು, ಒಂದು ಸಾತ್ವಿಕ್ ಫುಡ್ ಅಂತಲೇ ಹೇಳ್ಬೋದಲ್ವ. ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಆಮೇಲೆ ನಾನು ಬೇಯಿಸಿಟ್ಕೊಂಡಿದ್ದಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ಕೊಂಡಿದ್ದೀನಿ ನಾನಿಲ್ಲಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ನಾನು ರೈಸನ್ನು ಮತ್ತು ಬೇಳೆ ಮತ್ತು ಹೆಸರು ಬೇಳೆನಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು, ಪೊಂಗಲ್ ರುಚಿಯಾಗಿ ಬಿಸಿ ಬಿಸಿಯಾಗಿ ರೆಡಿಯಾಗಿರುತ್ತೆ. ಇದಾಗಿತ್ತು ನನ್ನ ರಾಖಿ ಹಬ್ಬದ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆನೇ ಈ ರೀತಿ ಇತ್ತು. ಅದಾದಮೇಲೆ ನನಗೆ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು. ಸೊ ಇದು ಸೋಮವಾರದ ಮಾರ್ನಿಂಗ್ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.